ಇಂದಿನ ವಿಡಿಯೋದಲ್ಲಿ ನಾವು THR ದಾಖಲು ಮಾಡೋದು ಯಾವ ರೀತಿ. ಆಲ್ರೆಡಿ ಕೆಲವು THR ದಾಖಲು ಮಾಡುವಾಗ ಫೇಸ್ ಕ್ಯಾಪ್ಚರ್ ಬರುತ್ತೆ. ಫೇಸ್ ಕ್ಯಾಪ್ಚರ್ ಮಾಡಿ THR ದಾಖಲು ಮಾಡಬೇಕು. ಆದರೆ ಕೆಲವು ಫೇಸ್ ಕ್ಯಾಪ್ಚರ್ ಮಾಡುವಾಗ ತೊಂದರೆ ಆಗ್ತಿದೆ. ಅದನ್ನು ಯಾವ ರೀತಿ THRನ ದಾಖಲು ಮಾಡೋ ಫೇಸ್ ಕ್ಯಾಪ್ಚರ್ ಮಾಡಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ಮೊದಲಿಗೆ ನಾವು ಇಲ್ಲಿ ಏನು ಮಾಡಬೇಕಂದ್ರೆ THR ಹಾಕಬೇಕಾದ್ರೆ ಡೈಲಿಯಿಂದ ಟ್ರ್ಯಾಕಿಂಗ್ ಅಂತ ನೋಡಿ, ಡೈಲಿಯಿಂದ ಟ್ರ್ಯಾಕಿಂಗ್ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಡೈಲಿ ಟ್ರ್ಯಾಕಿಂಗ್ ಓಪನ್ ಮಾಡಿದ ಮೇಲೆ ಅಂಗನವಾಡಿ ಕೇಂದ್ರ ತೆರೀರಿ ಅಂತೇಳಿ ಬಂದಿರುತ್ತೆ. ಫೋಟೋ ಸೆರೆ ಹಿಡಿಯಲಾಗಿದೆ ಅಂತೇಳಿ ಬಂದಿರುತ್ತೆ. ಬೆಳಗಿನ ತಿಂಡಿ ಹಾಕಿರೋದು ಹಾಜರಾತಿ ಹಾಕಿರೋದು ಬಂದಿರುತ್ತೆ. ಲಾಸ್ಟಿಗೆ ಬರೋದು THR HM ಅಂತೇಳಿ ಬಂದಿದೆ ನೋಡಿ. ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ THR ಕೊಡ್ತಕ್ಕಂಥ ಫಲಾನುಭವಿಗಳು ಯಾವ ಅಂತಂದರೆ, THR ಮೀನ್ಸ್ ಟೇಕ್ ಹೋಮ್ ರೇಷನ್, ಮನೆಗೆ ವಿತರಿಸುವ ಆಹಾರ. ಮೊದಲಿಗೆ ನಾವೇನು ಗರ್ಭಿಣಿಯರಿಗೆ THR ಕೊಡ್ತೀವಿ, ಹಾಲುಣಿಸುವ ತಾಯಂದಿರಿಗೆ THR ಕೊಡ್ತೀವಿ, ಮತ್ತು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ THR ಕೊಡ್ತೀವಿ, ಮತ್ತು ಹದಿಹರೆಯದ ಹುಡುಗಿಯರು ಕಿಶೋರಿಯರಿಗೆ ಅಂದರೆ ಅಡಲ್ಸೆಂಟ್ ಗರ್ಲ್ಸ್ ಅವರಿಗೆ THR ಕೊಡ್ತೀವಿ. ಇಲ್ಲಿ ಕೆಲವು ಗರ್ಭಿಣಿಯರಿಗೆ, ಹಾಲುಣಿಸುವ ತಾಯಂದಿರಿಗೆ, ಕಿಶೋರಿಯರಿಗೆ THR ಕೊಟ್ಟಿರ್ತೀವಿ. ಅದು ಕೆಲವೊಂದು ಫೇಸ್ ಕ್ಯಾಪ್ಚರ್ ತೆಗೆದುಕೊಂಡು THR ದಾಖಲಾಗಿರುತ್ತೆ. ಇನ್ನು ಕೆಲವು ಎಷ್ಟೇ ಮಾಡಿದ್ರೂ ದಾಖಲಾಗಿರೋಂಗಿಲ್ಲ. ಅಂತ ಯಾವ ರೀತಿ ಕಂಡುಹಿಡಬೇಕು, THR 25 ಡೇಸ್ ಹಾಕಿದೆ ಅಂತೇಳಿ ಎಲ್ಲಿ ಕಂಡುಹಿಡಬೇಕು ಎಂಬುದನ್ನು ಮೊದಲಿಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಗರ್ಭಿಣಿ ಅಂತ ನೋಡಿ ಅದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಮುಂದುಗಡೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನೋಡಿ, ಇಲ್ಲೆಲ್ಲ ಗರ್ಭಿಣಿಯರಿಗೆ THR ಕೊಟ್ಟಿದೆ ನೋಡಿ. ಇಲ್ಲಿ ಹೈಲೈಟ್ ಕಡಿಮೆ ಆಗಿದೆ, ಹೈಲೈಟ್ ಹೋಗಿದೆ. ಇಲ್ಲಿ THR ಕೊಟ್ಟಿಲ್ಲ ಅಂದರೆ ಹೈಲೈಟ್ ಬರುತ್ತೆ, ನೀಲಿ ಕಲರಾಗಿ ಹೈಲೈಟ್ ಬರುತ್ತೆ. ಇಲ್ಲಿ THR ಕೊಟ್ಟಿದ್ದನ್ನು ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ 25 ದಿನಗಳು ಅಂತ ಇದೆ ನೋಡಿ. ಇಲ್ಲಿ THR 25 ದಿನಗಳು, ಇಲ್ಲಿ 25 ದಿನಗಳು, ಇಲ್ಲಿ 25 ದಿನಗಳು, ಇಲ್ಲಿ 25 ದಿನಗಳು, ಇಲ್ಲಿ 25 ದಿನಗಳು. ಎಲ್ಲ ಗರ್ಭಿಣಿಯರಿಗೆ ನಮಗೆ ಇಲ್ಲಿ THR ನೀಡಲಾಗಿದೆ. ನಂತರ ಈಗ ಲ್ಯಾಕ್ಟಿಂಗ್ ಮದರ್, ಹಾಲು ಉಣಿಸುವ ತಾಯಂದಿರು, ಇಲ್ಲಿ ಪ್ರೆಸ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಪ್ರೆಸ್ ಮಾಡಿಕೊಂಡಾಗ ನೋಡಿ, ಇಲ್ಲಿ ಕೂಡ ಬ್ರರ್ ಹೋಗಿದೆ. ಇಲ್ಲಿ ನೀಲಿ ಕಲರ್ ಬಂದಿಲ್ಲ. ಇಲ್ಲಿ ಎಲ್ಲ ಇಲ್ಲಿ ಫಲಾನುಭವಿಗೆ 25 ದಿನಗಳು, 25 ದಿನಗಳು, 25 ದಿನಗಳು THR ನೀಡಲಾಗಿದೆ. ಈ ರೀತಿ 25 ದಿನಗಳು, ಇಲ್ಲಿ 7, 15 ದಿನ ಅಂತೇಳಿ ಬರುತ್ತೆ. ಅದನ್ನು ಕೊಡೋಕೆ ಹೋಗಬಾರ್ದು, 25 ಡೇಸೇ ಮಾಡಬೇಕು. 7 ಮತ್ತು 15 ದಿನ ಅಂತ ಕೊಟ್ಟುಬಿಟ್ರೆ ಮತ್ತು 7 ದಿನ ಆಗೋಣ ಮತ್ತು THR ಕೊಡು ಅಂತೇಳಿ ಬರುತ್ತೆ. 15 ದಿನ ಆಗೋಣ ಮತ್ತು THR ಕೊಡು ಅಂತೇಳಿ ಬರುತ್ತೆ. ಹಾಗಾಗಿ ಮೊದಲಿಗೆ ನೀವು THR ಕೊಡುವಾಗ 25 ಡೇಸನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಈಗ ಕೆಳಗಡೆ ನೋಡ್ತಾ ಇದ್ದೀನಿ ನೋಡಿ, ಇಲ್ಲಿ ಒಬ್ಬರಿಗೆ ಶಿವಲಿಂಗಮ್ಮ ಅಂತೇಳಿ THR ದಾಖಲು ಮಾಡಿರೋಂಗಲ್ಲ. ಹಾಗಾಗಿ ಇದೇನು ಮಾತ್ರ ನೀಲಿ ಕಲರಲ್ಲಿ ತೋರಿಸಿದೆ. ಇವ್ರಿಗೆ ಏನಾದರೂ THR ನೀಡಲಾಗಿದೆ ಅಂತ ದಿನಗಳು ಅಂತಿದೆ ನೋಡಿದ್ದು 0 ಡೇಸ್ ಇದೆ, ಅಂದರೆ 25 ದಿನ ಅಂತೇಳಿ ಇಲ್ಲ. ಹಾಗಾಗಿ ಈ ಫಲಾನುಭವಿಗೆ THR ನೀಡಿಲ್ಲ. THR ಕೊಡಬೇಕಾದ್ರೆ ಏನು ಮಾಡಬೇಕಂದ್ರೆ ಈ THR ಮೇಲೆ ಪ್ರೆಸ್ ಮಾಡಿದಾಗ ಇಲ್ಲಿ 25 ದಿನಗಳು ಅಂತಿದೆ ನೋಡಿ. ಇದ್ರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಕ್ರಮ ಪಾಕೆಟ್ಗಳ ಸಂಖ್ಯೆ ಅಂತಿದೆ ನೋಡಿ. ಇಲ್ಲಿ ಪ್ರೆಸ್ ಮಾಡಿ ಒಂದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಪ್ರೆಸ್ ಮಾಡಿ ಅವ್ರದ್ದು ಸ್ವಲ್ಪ ಮುಂದುವರಿದೆ ಅಂತೇಳಿ ಅವ್ರ ಫೇಸ್ ಕ್ಯಾಪ್ಚರ್ ಮಾಡಿದ ತಕ್ಷಣ THR ದಾಖಲಾಗುತ್ತೆ. ಈ ರೀತಿಯಾಗಿ THR ದಾಖಲು ಮಾಡಬೇಕು ನೋಡಿ. ಇಲ್ಲಿ ಕಿಶೋರವ್ರದ್ದು ಕೆಲವ್ರದ್ದು ಫೋಟೋ ತೆಗೆದುಕೊಂಡಿಲ್ಲ, ಹಂಗಾಗಿ ಅವ್ರದ್ದು ಏನಾಗಿದೆ THR ನೀಲಿ ಕಲರ್ ಬಂದಿದೆ. ಇಲ್ಲಿ 0 ಡೇಸ್ THR ಅಂತ ಬಂದಿದೆ. ಇಲ್ಲಿ 25 ದಿನಗಳು ಅಂತ ಬಂದಿದೆ ನೋಡಿ. ಇಲ್ಲಿ 25 ದಿನಗಳು ಎಲ್ಲ ಫಲಾನುಭವಿಗೆ THR ನೀಡೋದು, ಇಲ್ಲಿ ಕೊಟ್ಟಿರೋದಿಲ್ಲ THR. ಅಂದರೆ ಇವ್ರದ್ದು ಫೋಟೋ ಕ್ಯಾಪ್ಚರ್ ಆಗ್ತಾಯಿಲ್ಲ, ಹಂಗಾಗಿ ಇವ್ರಿಗೆ ಏನಾಗಿದೆ THR ಕೊಟ್ಟಿರೋದಿಲ್ಲ. ಇವ್ರನ್ನ ರೀಕ್ಯಾಪ್ಚರ್ ಮಾಡಿ, ಅಂದರೆ ಇವರು ಫಲಾನುಭವಿಯ ಪ್ರೊಫೈಲ್ ಅಪ್ಡೇಟಲ್ಲಿ ಹೋಗಿ ರೀಕ್ಯಾಪ್ಚರ್ ಮಾಡಿ, ಫೋಟೋ ಕ್ಯಾಪ್ಚರ್ ಮಾಡಿ THR ಯಾವ ರೀತಿ ನೀಡಬೇಕೆಂಬುದನ್ನು ಈಗ ನೆಕ್ಸ್ಟ್ ಸೈಡ್ನಲ್ಲಿ ತಿಳಿಸಲಾಗುವುದು. ನೋಡಿ, ಇಲ್ಲಿ ಒಬ್ಬರು ಈಶಾನ್ಯ ಆಚಾರ್ಯ ಅಂತೇಳಿ THR ಅಂತಿದೆ ನೋಡಿ. ಇವ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ. ಈ ರೀತಿ THR ನೀಡಿರುವುದಿಲ್ಲ. ಈಶಾನಿ ಆಚಾರ್ಯ ಅಂತೇಳಿ THR ನೀಡಿರುವುದಿಲ್ಲ ಇವ್ರಿಗೆ ಯಾರಿಗೆ. ಈಗ ಇನ್ನೊಂದ್ಸಲ ಪ್ರೆಸ್ ಮಾಡುತ್ತೇನೆ ನೋಡಿ. THR ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿಕೊಂಡಾಗ ಅಲ್ಲಿ ಮೇಲುಗಡೆ 25 ಡೇಸ್ ಅಂತಿದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಆಮೇಲೆ ಪಾಕೆಟ್ಗಳು ಸಂಖ್ಯೆ ಅಲ್ಲಿ 0 ಅಂತ ಬಂದಿದೆ. ಸದ್ಯಕ್ಕೆ ಅಲ್ಲಿ 1 ಅಂತ ಬರಬೇಕಾಗಿತ್ತು, 0 ಅಂತ ಬರ್ತಾ ಇದೆ. ಇವ್ರದ್ದು ಏನಾದರೂ ಫೇಸ್ ಕ್ಯಾಪ್ಚರ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೆಕ್ಸ್ಟ್ ನಾವೇನು ಮಾಡಬೇಕು, ಇವ್ರು 0 ತೊಗೊಂಡ್ರು ಕೂಡ ಫೇಸ್ ಕ್ಯಾಪ್ಚರ್ ಮಾಡ್ತೀನಿ. ಈಗ 0 ತೊಗೊಂಡು ಮುಂದುವರಿಯುವಂತಿಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ.
ಪ್ರೆಸ್ ಮಾಡುತ್ತೇನೆ. ನೋಡಿದೆ ಇವ್ರದ್ದು ಫೇಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಒಟ್ಟು ಇವ್ರದ್ದು ಫೇಸ್ ಕ್ಯಾಪ್ಚರ್ ತಗೋತಿಲ್ಲ. ಚಿತ್ರವನ್ನು ಪರೀಕ್ಷಿಸಲಾಗುತ್ತದೆ, ದಯವಿಟ್ಟು ನಿರೀಕ್ಷಿಸಿ. ಚಿತ್ರವನ್ನು ಪರೀಕ್ಷಿಸಲಾಗುತ್ತದೆ, ದಯವಿಟ್ಟು ಕಾಯಿರಿ ಅಂತ ಹೇಳ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಇದು ಫೇಸ್ ಕ್ಯಾಪ್ಚರ್ ತಗೋತಿಲ್ಲ. ಇವ್ರದ್ದು ರೀಕ್ಯಾಪ್ಚರ್ ಮಾಡಬೇಕಾದ್ರೆ ಏನು ಮಾಡಬೇಕು? ಇವ್ರದ್ದು ಇದು ರೀಕ್ಯಾಪ್ಚರ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಬ್ಯಾಕ್ ಹೋಗ್ಬೇಕು. ಮೇಲ್ಗಡೆ ಬ್ಯಾಕ್ ಹೋಗಿ ಆ ಮಗು 6 ತಿಂಗಳಿಂದ 3 ವರ್ಷದ್ದು ಮನೆಯಲ್ಲಿ ಹೋಮ್ನಲ್ಲಿ ಪ್ರೆಸ್ ಮಾಡಿ ಬ್ಯಾಕ್ ಹೋಗ್ಬೇಕು ಫುಲ್ಲು. ಈಗ ಫಲಾನುಭವಿಗಳು ಅಂತಿದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು. ಪ್ರೆಸ್ ಮಾಡಿ 6 ತಿಂಗಳಿಂದ 3 ವರ್ಷದ ಮಗು ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಇಶಾನಿ ಆಚಾರ್ಯ ಎಲ್ಲಿದೆ ಮಗು ಅಂತೇಳಿ, ಇಶಾನಿ ಆಚಾರ್ಯ ಇಲ್ಲಿದೆ ನೋಡಿ, ಆ ಮಗುವಿನ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು. ಪ್ರೆಸ್ ಮಾಡಿ ಇಲ್ಲಿ ರೀಕ್ಯಾಪ್ಚರ್ ಫೇಸ್ ಅಂತಿದೆ ನೋಡಿ, ಫೇಸ್ ವೆರಿಫಿಕೇಷನಲ್ಲಿ ರೀಕ್ಯಾಪ್ಚರ್ ಫೇಸ್ ಅಂತಿದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಿ ಕೆಳಗಡೆ ಸಮ್ಮತಿ ಅಂತ ಕೊಟ್ಟು ಕೆಳಗಡೆ ಸ್ವೀಕರಿಸಿ ಅಂತಿದೆ ನೋಡಿ, ಕೆಳಗಡೆ ಸ್ವೀಕರಿಸಿ ಆ ಜಾಗದಲ್ಲಿ ಸ್ವೀಕರಿಸಿ ಅಂತಿದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಅವ್ರದ್ದು ಅಲ್ಲಿ KYC ಫೋಟೋ ಬರುತ್ತೆ. ಈ ಜಾಗದಲ್ಲಿ ನಾವು ಪ್ರಸ್ತುತವಾಗಿ ಫೋಟೋ ಕ್ಯಾಪ್ಚರ್ ಮಾಡ್ತಕ್ಕಂಥ ಫೋಟೋ ಆ ಜಾಗದಲ್ಲಿ ಬರುತ್ತೆ. ನಂತರ ಇಲ್ಲಿ ಕ್ಯಾಪ್ಚರ್ ಫೇಸ್ ಅಂತಿದೆ ನೋಡಿ, ಅಲ್ಲಿ ಅದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿದಾಗ ನೋಡಿ ಆ ಥರ ಕಣ್ಣು ಮಿಟುಕಿಸುವುದು, ನೇರ ಮುಖ ಇರಬೇಕು. ಒಮ್ಮೆ ಕಣ್ಣು ಮಿಟುಕಿಸಿ ಅಂತೇಳಿದೆ, ಈ ಥರ ಕಣ್ಣು ಮಿಟುಕಿಸಿದ್ರೆ ನೇರ ಮುಖ ಆಯಿತು. ಚಿತ್ರವನ್ನು ಸಂಸ್ಕರಿಸಲಾಗುತ್ತಿದೆ, ದಯವಿಟ್ಟು ಕಾಯಿರಿ ಅಂತ ಹೇಳುತ್ತೆ. ಚಿತ್ರವನ್ನು ಸಂಸ್ಕರಿಸಲಾಗುತ್ತಿದೆ, ದಯವಿಟ್ಟು ಕಾಯಿರಿ. ಇವಾಗ ನಾವೇನು ಹೇಳ್ತಾ ಅವ್ರದ್ದು ಫೇಸ್ ಕ್ಯಾಪ್ಚರ್ ಅಪ್ಡೇಟ್ ಆಯಿತು. ನಂತರ ಏನು ಮಾಡಬೇಕು? ಪರಿಶೀಲಿಸುವ ಮೊದಲು ಸೆರೆಹಿಡಿಯಲಾದ ಫೋಟೋವನ್ನು KYC ಯೊಂದಿಗೆ ಹೋಲಿಕೆ ಮಾಡಿ ಅಂತಿದೆ. ಕೆಳಗಡೆ ವೆರಿಫೈ ಫೋಟೋ ಅಂತಿದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಬೇಕು. KYC ಡಾಟಾದೊಂದಿಗೆ ಫೋಟೋವನ್ನು ಪರಿಶೀಲಿಸಲಾಗುತ್ತಿದೆ, ದಯವಿಟ್ಟು ನಿರೀಕ್ಷಿಸಿ ಅಂಥೇಳಿ ಒಂದು 15 ಸೆಕೆಂಡ್ಸ್ ಫೋಟೋ ವೆರಿಫೈ ಆಗುತ್ತೆ. ಈ ರೀತಿಯಾಗಿ ಒಂದು 15 ಸೆಕೆಂಡಲ್ಲಿ ಫೋಟೋ ವೆರಿಫೈ ಆಗುತ್ತೆ. ವೆರಿಫೈ ಆದ ತಕ್ಷಣ ಮುಖ ಪರಿಶೀಲನೆ ಯಶಸ್ವಿಯಾಗಿದೆ ಅಂತೇಳಿ ಈ ರೀತಿ ಬರುತ್ತೆ. ನಂತರ ಮುಗಿದಿದೆ ಅಂತೇಳಿ ಅದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿಕೊಳ್ಬೇಕು. ಇವಾಗ ಅದು ರೀಕ್ಯಾಪ್ಚರ್ ಫೋಟೋ ಫೇಸ್ ಕ್ಯಾಪ್ಚರ್ ಆಯಿತು. ನಂತರ ನಾವೇನು ಮಾಡಬೇಕು? ಈಗ THRಗೆ ಹೋಗಬೇಕು. THR ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗಬೇಕು? ಡೈಲಿ ಟ್ರ್ಯಾಕಿಂಗ್, ದೈನಂದಿನ ಟ್ರ್ಯಾಕಿಂಗ್ ಅಂತಿದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ THR SM ಅಂತಿದೆ ನೋಡಿ, ವಿಭಾಗ, ಆ ವಿಭಾಗದ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ 6 ತಿಂಗಳಿಂದ 3 ವರ್ಷದ ಮಗು ಯಾವುದಿದೆ ಅದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಇವಾಗ ನಾವೇನು ಬೇಕು? ಆ ಮಗು ಯಾವುದಂದರೆ ಇಶಾನಿ ಆಚಾರ್ಯ ನೋಡಿ, THR ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ 25 ದಿನಗಳು ಅಂತಿದೆ ನೋಡಿ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಬೇಕು. ಇವಾಗ ನೋಡಿ 0 ಇದ್ದಲ್ಲಿ ಈಗ 1 ಸಂಖ್ಯೆ ಬಂತು, ಅವಾಗ 0 ಬಂದಿತ್ತು, ಈಗ 1 ಸಂಖ್ಯೆ ಬಂತು, 1ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಪಾಕೆಟ್ಗಳ ಸಂಖ್ಯೆ. ನಂತರ ಇಲ್ಲಿ ರೀಕ್ಯಾಪ್ಚರ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಡೈರೆಕ್ಟ್ ನಾವೇನು ಮಾಡ್ಕೊಳ್ಳಿ? ಫೇಸ್ ಕ್ಯಾಪ್ಚರ್ ಮಾಡಿವಲ್ಲ, ಈಗ ಮುಂದುವರಿರಿ ಅಂತ ಕೆಳಗಡೆ ಬಂದಿದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಇಲ್ಲಿ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ಮುಂದುವರಿರಿ ಅಂತಿದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ನೋಡಿ THRನ್ನು ಯಶಸ್ವಿಯಾಗಿ ವಿತರಿಸಲಾಗಿದೆ ಅಂತೇಳಿ ಈ ರೀತಿ ಬರುತ್ತೆ. ಇಶಾನಿ ಆಚಾರ್ಯ ಮಗು 25 ದಿನಗಳವರೆಗೆ ಅವರಿಗೆ THR ನೀಡಲಾಗಿದೆ ಅಂತೇಳಿ ಈ ರೀತಿ ಬರುತ್ತೆ. ಈ ರೀತಿಯಾಗಿ ಪೋಷನ್ ಟ್ರ್ಯಾಕರ್ನಲ್ಲಿ ಯಾವ ರೀತಿ THR ರೀಕ್ಯಾಪ್ಚರ್ ಫೋಟೋನ ರೀಕ್ಯಾಪ್ಚರ್ ಮಾಡಿ ಯಾವ ರೀತಿ ಫೇಸ್ ಕ್ಯಾಪ್ಚರ್ ಮಾಡಿ THR ದಾಖಲೆ ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಾ ಮುಂದಿನ ವಿಡಿಯೋದಿಂದ ಭೇಟಿಯಾಗೋಣ. ನಮಸ್ತೆ.